ಚಿನ್ನದ ದರದಲ್ಲಿ ಇವತ್ತು ಮತ್ತೆ ಇಳಿಕೆ ಕಂಡಿದೆ. ಚಿನ್ನ ಖರೀದಿಸುವವರಿಗೆ ಇದು ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸುವರ್ಣಾವಕಾಶ 22 ಕ್ಯಾರೆಟ್ನ ಚಿನ್ನದ ದರದಲ್ಲಿ 270 ರೂಪಾಯಿ ಕುಸಿತ ಕಂಡಿದೆ. 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 12,865 ರೂಪಾಯಿ ಕಂಡಿದೆ. 14,000 15,000 ಇದನ್ನೆಲ್ಲ ನೋಡಿ ತಲೆ ಕೆಟ್ಟು ಹೋಗಿತ್ತು. ಬಡವರು ಹೆಂಗಪ್ಪ ಚಿನ್ನ ತಗೊಳ್ಳೋದು, ಮದುವೆ ಫಿಕ್ಸ್ ಆದವ್ರು ಹೆಂಗಪ್ಪ ಚಿನ್ನ ಖರೀದಿ ಮಾಡೋದು, ಇನ್ನು ಯುದ್ಧ ಬೇರೆ ಬಂತು, ಇನ್ನಷ್ಟು ಗಗನಕ್ಕೇರುತ್ತೆ ಎನ್ನುವಂಥ ಈ ಸಂದರ್ಭದಲ್ಲಿ ಇಳಿಕೆ ಕಂಡಿರೋದು ನಿಜಕ್ಕೂ ಅನ್ಎಕ್ಸ್ಪೆಕ್ಟೆಡ್. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ ಈಗ 1,28,650 ರೂಪಾಯಿ. 24 ಕ್ಯಾರೆಟ್ನ ಚಿನ್ನದ ದರದಲ್ಲಿ 294 ರೂಪಾಯಿ ಕುಸಿತ ಕಂಡಿದ್ದು. 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 14,035 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 1,40,350 ರೂಪಾಯಿ. ಭಾರಿನೇ, ಇಷ್ಟಕ್ಕೆ ಖುಷಿ ಪಡಬೇಕು, ಅಷ್ಟರ ಮಟ್ಟಿಗೆ ಆಗಿತ್ತು ಚಿನ್ನದ ರೇಟ್. ಹಾಗಾಗಿ ಒಂದಷ್ಟು ಜನ ಯಾರು ಖರೀದಿ ಮಾಡಬೇಕು, ಮದುವೆ ಇತ್ತು ಅಂತಾರೆ, ಅವ್ರಿಗೆ ಇದು ಸುಸಂದರ್ಭ. ಬಟ್ ಇನ್ನೂ ವೆಯ್ಟ್ ಮಾಡಿ ಇನ್ನೂ ಕಡಿಮೆ ಆಗುತ್ತೆ ಅನ್ನೋದು ಒಂದಷ್ಟು ವಿಶ್ಲೇಷಕರ ವಾದ. ಆದರೆ ಕಡಿಮೆ ಆಗುತ್ತೆ ಅಂತ ಕಾದು ಮತ್ತೆ ಜಾಸ್ತಿ ಆದರೆ ಏನಪ್ಪ ಮಾಡೋದು ಪರಿಣಾಮ ಅಂತ ಜನ ಮುಗಿಬಿದ್ದು ಪರ್ಚೇಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಕದನದ ನಡುವೆ ಚಿನ್ನ 10,000, ಬೆಳ್ಳಿ ಬೆಲೆ 15,000 ಕುಸಿತ ಕಂಡಿದೆ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಜಾಗತಿಕವಾಗಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ನೆನ್ನೆಯೂ ಕೂಡ ಭಾರಿನೇ ಕುಸಿದಿತ್ತು. ಬೆಂಗಳೂರಿನಲ್ಲೂ ಕೂಡ ಉತ್ತಮ ರೇಟ್ ಅಂತಲೇ ಹೇಳ್ತಾ ಇದ್ರು ಸಾರ್ವಜನಿಕರು. ಈಗ ಸಹಜವಾಗಿ ಮೊದಲೆಲ್ಲ 10,000 8,000ಕ್ಕೆ ಜಾಸ್ತಿ ಅಂತ ಹೇಳ್ತಿದ್ದಿದ್ದು ಜನಕ್ಕೆ. 15,000ಕ್ಕೆ ಹೋದರೆ ಹೆಂಗಿರುತ್ತೆ ಅನ್ನುವಂಥ ಬಿಸಿಯನ್ನು ಮುಗಿಸ್ಬಿಟ್ಟಿತ್ತು ಚಿನ್ನ. ಈಗ ಸದ್ಯಕ್ಕೆ ಚಿನ್ನದ ರೇಟ್ ಇಳಿದಿದ್ದು ಬಹಳಷ್ಟು ಖುಷಿ, ಸುವರ್ಣಾವಕಾಶ ಆಗಿದೆ ಚಿನ್ನ ಖರೀದಿ ಮಾಡುವವರಿಗೆ ಅಂತಲೇ ಹೇಳಬಹುದು. ಸದ್ಯಕ್ಕೆ 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 1,28,650. 24 ಕ್ಯಾರೆಟ್ನ ಚಿನ್ನದ ದರದಲ್ಲಿ 294 ರೂಪಾಯಿ ಕುಸಿತವನ್ನು ಕಂಡಿದೆ. 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 14,035 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 1,40,350 ರೂಪಾಯಿ. ಒಟ್ಟಾರೆ ಚಿನ್ನದ ದರದಲ್ಲಿ ಮತ್ತೆ ಇಳಿಕೆಯನ್ನು ಕಂಡಿದೆ. ಈ ಮದುವೆ ಫಿಕ್ಸ್ ಆಗ್ತಾ ಇರೋರಿಗೆ, ಆಗಿರೋರಿಗೆ, ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡವ್ರಿಗೆ ಇದು ಸುವರ್ಣಾವಕಾಶವಾಗಿ ಮಾರ್ಪಟ್ಟಿದೆ. ಹಾಗಾಗಿ ಒಂದಷ್ಟು ಜನ ಚಿನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದಷ್ಟು ಜನ ಕನ್ಫ್ಯೂಷನ್, ಇನ್ನೊಂದೆರಡು ದಿನ ವೆಯ್ಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೋದೇನೋ, 1,000 ಕಡಿಮೆ ಆಗ್ಬೋದೇನೋ, 5,000 ಕಡಿಮೆ ಆಗ್ಬೋದೇನೋ, ಅಥವಾ ಮೊದಲಿನ ಹಳೆ ರೇಟ್ಗೆ ಹೋಗುತ್ತೆ ಅನ್ನೋದೆಲ್ಲ ಕನಸು. ಆ ಕನಸು ನನಸಾಗಲಿ ಅಂತ ಎಷ್ಟೋ ಜನರ ಬೇಡಿಕೆ. ಒಟ್ಟಾರೆ ಚಿನ್ನದ ದರದಲ್ಲಿ ಮತ್ತೆ ಇಳಿಕೆ ಕಂಡಿದ್ದು ಒಂದಷ್ಟು ಜನ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಇನ್ನೊಂದು ಸ್ವಲ್ಪ ಕಡಿಮೆ ಆಗಲಿ ಅಂತ ದೇವ್ರನ್ನ ಬೇಡ್ಕೊಳ್ತಿದ್ದಾರೆ.